ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಗೈನ್. ಸೊ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಇಷ್ಟ ಆಗುವಂಥ ರೀತಿಯಲ್ಲಿ ಒಂದು ಹೊಸ ವಿಷಯ ತಂದಿದ್ದೀನಿ. ಸೊ ಹೋಪ್ ನೀವೆಲ್ಲರಿಗೂ ವಿಡಿಯೋ ಇಷ್ಟ ಆಗುತ್ತೆ. ಸೊ ಈ ಒಂದು ಹೆಲ್ಪ್ಫುಲ್ ವಿಡಿಯೋದಲ್ಲಿ ನಾನು ಏನು ಮಾತಾಡ್ತಾ ಇದ್ದೀನಿ ಅಂದರೆ, ಮಕ್ಕಳಿರುವಂಥ ಮನೆಯಲ್ಲಿ ಈ ಒಂದು ಥಿಂಗ್ಸ್ ಇರಲೇಬೇಕು. ಯಾಕೆಂದರೆ ಇದಿದ್ದರೆ ಮಾತ್ರ ನಮ್ಮಂಥ ತಾಯಂದ್ರಿಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ನೀವೆಲ್ಲ ಗೆಸ್ ಮಾಡ್ತಿರೋದು ಇದು ಫಸ್ಟ್ ಏಡ್ ಕಿಟ್. ಈ ಫಸ್ಟ್ ಏಡ್ ಕಿಟ್ ನಮ್ಮ ಮನೆಯಲ್ಲಿ ಯಾವಾಗಲೂ ಇದ್ದರೆ, ಮಕ್ಕಳಿಗೆ ಆಗಲಿ ಇಲ್ಲ ಯಾರಿಗೇ ಆಗಲಿ ಹೊಡ್ತಾ ಬಿದ್ದಾಗ ಇಲ್ಲ ಚಿಕ್ಕ ಚಿಕ್ಕ ಸಣ್ಣ ಪುಟ್ಟ ಗಾಯಗಳಾದಾಗ ಇದು ಹ್ಯಾಂಡಿಯಾಗಿ ಇದ್ದರೆ ತುಂಬ ಹೆಲ್ಪ್ಫುಲ್. ಆ ಕ್ಷಣಕ್ಕೆ ನಾವು ಏನು ಫಸ್ಟ್ ಏಡ್ ಮಾಡಬೇಕು ಅದನ್ನು ನಾವು ಮಾಡ್ಬೋದು. ಸೊ ನಾನು ಒಂದು ಫಸ್ಟ್ ಏಡ್ ಕಿಟ್ನ ಏನು ಇಟ್ಕೊಂಡಿದ್ದೀನಿ ಅಂತ ನಿಮಗೆ ತೋರಿಸ್ತೀನಿ. ಸೊ ಹೌದು, ಇಂಥ ಮೆಟೀರಿಯಲ್ಸ್ ಯೂಸ್ಫುಲ್ ಅನಿಸಿದ್ರೆ ನಿಮಗೆ ಕಮೆಂಟ್ ಮಾಡಿ, ಮತ್ತು ಇನ್ನೂ ಮೆಟೀರಿಯಲ್ಸ್ ಆ್ಯಡ್ ಮಾಡಬೇಕು ಅನಿಸಿದಲ್ಲಿ ಅದನ್ನು ಕೂಡ ಮೆನ್ಷನ್ ಮಾಡಿ. ಸೊ ಬನ್ನಿ, ನಾನು ಫಸ್ಟ್ ಏಡ್ ಕಿಟ್ನಲ್ಲಿ ಏನು ಇಟ್ಕೊಂಡಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ. ಸೊ ಲೆಟ್ಸ್ ಗೆಟ್ ಇಂಟು ದ ವಿಡಿಯೋ. ಹಲೋ ಬಿಸಿ ಪೀಪಲ್, ಸಬ್ಸ್ಕ್ರೈಬ್ ಮಾಡಿ ಸೂಪರ್ವುಮನ್ ಕನ್ನಡ ಚಾನಲನ್ನು. ನನ್ನ ಹೊಸ ವಿಡಿಯೋ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಸೊ ಫ್ರೆಂಡ್ಸ್, ಬನ್ನಿ, ಈ ಫಸ್ಟ್ ಏಡ್ ಕಿಟ್ನಲ್ಲಿ ನಾನು ಮೊದಲಿಗೆ ಇಟ್ಕೊಂಡಿರೋದು ಡೆಟಾಲ್ ಬಂದು ಆಲ್ ಪರ್ಪಸ್ ಯೂಸೇಜ್. ಇದರಿಂದ ಭಾಳಷ್ಟು ಉಪಯೋಗ ಇದೆ. ಸೊ ಮಕ್ಕಳಿಗೆ ಫಸ್ಟ್ ಗಾಯ ಆದಾಗ ನಾವು ಅದನ್ನು ಕ್ಲೀನ್ ಮಾಡ್ಕೊಳ್ಳೋದು ಡೆಟಾಲಿಂದಾಗ. ಸೊ ಡೆಟಾಲ್ ಇರಬೇಕು. ಇದಕ್ಕೆ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಕಾಟನ್ ಬೇಕೇ ಬೇಕು. ಇಲ್ಲ ಗಾಯ ಆದಾಗ ಪ್ರೆಸ್ ಮಾಡಲಿಕ್ಕೂ ಕೂಡ ಕಾಟನ್ ಬೇಕೇ ಬೇಕಾಗತ್ತಲ್ವ. ಸೊ ಇದನ್ನು ನಾವು ಸುತ್ತಿ ಇಟ್ಕೊಳ್ಳೋದಕ್ಕೆ, ಈ ಗಾಯ ಆದಾಗ ಬ್ಲಡ್ ಓವರ್ಕಮ್ ಆದಾಗ ಸೊ ನಾವು ಇದನ್ನು ಏನು ಮಾಡ್ಕೋಬೇಕು, ಸುತ್ತೋದಕ್ಕೋಸ್ಕರ ಈ ಬ್ಯಾಂಡೇಜ್ ಪ್ಯಾಡ್ನ ಇಟ್ಕೋಬೇಕು. ಚಿಕ್ಕದಾಗಿ ಇಟ್ಕೊಂಡ್ರೆ ಸಾಕು, ಯಾಕೆಂದರೆ ಮಕ್ಕಳಿಗೆ ಚಿಕ್ಕ ಪುಟ್ಟವಾಗಿ ಆದಾಗ ಇದು ಚಿಕ್ಕದು ಯೂಸ್ ಆಗುತ್ತೆ. ಮತ್ತು ಈ ಥರ ಗಾಯಕ್ಕೆ ಅಂತ ನಾನು ಆ್ಯಂಟ್ಮೆಂಟ್ ಪೀಸ್ ಇಟ್ಕೊಳ್ಳಿ. ನಾನು ಸಿಪ್ಲೈಡ್ ಆ್ಯಂಟ್ಮೆಂಟ್ ಇಟ್ಕೊಂಡಿದ್ದೀನಿ. ಸೊ ನಿಮ್ಮ ಮೆಡಿಕಲ್ ಸ್ಟೋರ್ನಲ್ಲಿ ನಿಮಗೆ ಅಗತ್ಯವಾದ ಯಾವ್ದು ಸಿಗುತ್ತೆ ಇಟ್ಕೋಬೋದು. ಆ್ಯಂಡ್ ದ ವೆರಿ ಮಸ್ಟ್ ಎಸೆನ್ಷಿಯಲ್ ಅಂದರೆ ಈ ಬ್ಯಾಂಡೇಡ್, ಈ ಪ್ಲಾಸ್ಟರ್ ಬಂದು ಹ್ಯಾಂಡಿ ಪ್ಲಾಸ್ಟ್. ಸೊ ಇದು ಯಾವಾಗಲೂ ಇಟ್ಕೊಂಡ್ರೆ ಒಳ್ಳೆಯದು. ನಮಗೆ ಆಗಲಿ ಏನಾದರೂ ಸಣ್ಣ ಪುಟ್ಟ ಈ ಥರ ಚಾಕುವಿಂದ ತರಕಾರಿ ಕಟ್ ಮಾಡಿದಾಗ ಕೊಯ್ಕೊಂಡಾಗ ಇಲ್ಲ ಏನೇ ಒಂದು ಚಿಕ್ಕ ಗಾಯ ಆದಾಗ ಬ್ಯಾಂಡೇಡ್ ಬೇಕು. ಮತ್ತು ಗಾಯಗಳಾದಾಗ ಗಾಯ ಬೇಗ ಒಣಗಬೇಕು ಅಂದರೆ ಈ ಥರ ನ್ಯೂಸ್ಪಿರಿನ್ ಪೌಡ್ರನ್ನ ಯೂಸ್ ಮಾಡಬೇಕು. ಸೊ ನೀವು ಗಾಯಕ್ಕೆ ಹಾಕೋ ಪೌಡ್ರ್ ಅಂತ ಕೇಳಿದ್ರು ಆಯ್ತಿಲ್ಲ, ನ್ಯೂಸ್ಪಿರಿನ್ ಪೌಡ್ರ್ ಸಬ್ಸ್ಟಿಟ್ಯೂಟ್ ಏನೇ ಕೇಳಿದ್ರು ಪೌಡರ್ ಕೊಡ್ತಾರೆ. ಸೊ ಇದಕ್ಕೆಲ್ಲದಕ್ಕೂ ಮೇಯ್ನಾಗಿ ಕತ್ರಿ ಬೇಕು ಅಂತ ನಾನು ಕತ್ರಿ ಇಟ್ಕೊಂಡಿದ್ದೀನಿ ಕಟ್ ಮಾಡಲಿಕ್ಕೋಸ್ಕರ. ಆ್ಯಂಡ್ ವಿಕ್ಸ್, ಬೇಸಿಕಲಿ ನಮಗೆ ತಲೆನೋವು ಬಂದಾಗ, ಮಕ್ಕಳಿಗೆ ಏನೇ ಒಂದು ನೋವು ಬಂದಾಗ ನಾವು ವಿಕ್ಸ್ ಹಾಕ್ತೀವಲ್ಲ, ಸೊ ವಿಕ್ಸು ನಿಮ್ಮ ಫಸ್ಟ್ ಏಡ್ ಕಿಟ್ಟಲ್ಲಿ ಇಟ್ಕೊಂಡ್ರೆ ನಿಮಗೆ ಬೆನಿಫಿಟ್ ಇರುತ್ತೆ. ಸೊ ಇಷ್ಟೆಲ್ಲ ಎಸೆನ್ಷಿಯಲ್ಸ್ ನಾನು ನನ್ನ ಫಸ್ಟ್ ಏಡ್ ಕಿಟ್ನಲ್ಲಿ ಇಟ್ಕೊಂಡಿದ್ದೀನಿ. ನಿಮಗೆ ಹೌದು ಈ ಥರ ಇಟ್ಕೊಳ್ಳೋದು ಒಳ್ಳೆಯದು ಅಂತ ಅನಿಸಿದ್ರೆ ಅದನ್ನು ಕಮೆಂಟಲ್ಲಿ ತಿಳಿಸಿ. ಇಲ್ಲ ನಿಮಗೆ ಅದನ್ನು ಒಂದು ಮೆಡಿಸಿನ್ ಇದಕ್ಕೆ ಆ್ಯಡ್ ಮಾಡಬೇಕು ಅನಿಸಿದ್ರೆ ಅದನ್ನು ಕೂಡ ಮೆನ್ಷನ್ ಮಾಡಿ, ಇನ್ನೊಬ್ರಿಗೆ ಅದು ಯೂಸ್ಫುಲ್ ಆಗುತ್ತೆ. ನನ್ನ ಮನೆಯ ಫಸ್ಟ್ ಏಡ್ ಕಿಟ್ನಲ್ಲಿ ನಾನು ಏನು ಥಿಂಗ್ಸ್ನ ಇಟ್ಕೊಂಡಿದ್ದೀನಿ ಅಂತ. ಸೊ ಇದೇ ಥರ ನೀವು ಇಟ್ಕೊಂಡ್ರೆ ನಿಮ್ಗೆ ಹೆಲ್ಪ್ಫುಲ್ ಆಗುತ್ತೆ. ಸೊ ನಿಮಗೆ ಏನಾದರೂ ಅನಿಸಿದ್ರೆ ಇದಕ್ಕೆ ಆ್ಯಡ್ ಮಾಡ್ಬೋದು, ಇನ್ನೂ ಒಂದು ಯಾವ್ದಾರ 2 ಥಿಂಗ್ಸ್ ಅಂತಂದರೆ ಅದನ್ನು ಮೆನ್ಷನ್ ಮಾಡಿ. ಸೊ ಹೋಪ್ ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗುತ್ತೆ, ಯೂಸ್ಫುಲ್ ಆಗುತ್ತೆ. ಸೊ ಮತ್ತಷ್ಟು ಈ ರೀತಿ ವೀಡಿಯೋಸ್ಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಮತ್ತು ಮುಂದಿನ ವಿಡಿಯೋನಿಗೆ ನಾನು ಭೇಟಿ ಮಾಡ್ತೀನಿ. ಟಿಲ್ ದೆನ್ ಟೇಕ್ ಕೇರ್, ಬೈ ಬಾಯ್. ಇದು ಸೂಪರ್ವುಮನ್ ಕನ್ನಡ ಯೂಟ್ಯೂಬ್ ಚಾನಲ್.